ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸಮಯ ಸ್ಪಂದನ ಚಾನಲ್ಗೆ. ನಾವು ಇವತ್ತು ಮಾತಾಡ್ತಾ ಇರೋದು ಬಂದ್ಬಿಟ್ಟು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅವರು ಕರ್ನಾಟಕದ ಮಣ್ಣಿನಲ್ಲಿ ಜನಿಸಿದ ಅಪ್ರತಿಮ ಸ್ವತಂತ್ರ ಹೋರಾಟಗಾರ, ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಸಿಂಹದಂತೆ ಗರ್ಜಿಸಿದ ಧೀರ, ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ತನ್ನ ಕೆಚ್ಚೆದೆಯ ಹೋರಾಟದಿಂದ ಇತಿಹಾಸದ ಪುಟಗಳಲ್ಲಿ ಅಜರಾಮರನಾಗಿದ್ದಾನೆ. ರಾಯಣ್ಣನ ಜೀವನ ಕೇವಲ ಹೋರಾಟ ಮತ್ತು ಬಲಿದಾನದ ಕಥೆಯಲ್ಲ, ಅದು ಸ್ವಾಭಿಮಾನ, ದೇಶಪ್ರೇಮ ಮತ್ತು ಅನ್ಯಾಯದ ವಿರುದ್ಧ ಸಿಡಿದೇಳುವ ಸ್ಫೂರ್ತಿಯ ಸೆಲೆ. ಅವನ ಕೆಚ್ಚೆದೆಯ ಹೋರಾಟ ಇಂದಿಗೂ ಯುವ ಜನತೆಗೆ ಪ್ರೇರಣೆಯ ಚಿಲುಮೆಯಾಗಿದೆ. ಸಂಗೊಳ್ಳಿ ರಾಯಣ್ಣ ಅವರು 1796ರ ಆಗಸ್ಟ್ 15ರಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಭರಮಪ್ಪ ಮತ್ತು ತಾಯಿ ಕೆಂಚಮ್ಮ. ರಾಯಣ್ಣನ ಕುಟುಂಬವು ಕುರುಬ ಜನಾಂಗಕ್ಕೆ ಸೇರಿದವರಾಗಿದ್ದರು. ಅವರ ಧೈರ್ಯ, ಸಾಹಸ ಮತ್ತು ಸ್ವತಂತ್ರ ಪ್ರಿಯರಾಗಿದ್ದರು. ಬಾಲ್ಯದಿಂದಲೂ ರಾಯಣ್ಣನು ದೈಹಿಕ ಸಾಮರ್ಥ್ಯ ಮತ್ತು ಧೈರ್ಯದಲ್ಲಿ ಎತ್ತರಕ್ಕಿದ್ದನು. ಕುದುರೆ ಸವಾರಿ, ಕತ್ತಿ ವರ್ಸೆ ಮತ್ತು ಮಲ್ಲಯುದ್ಧದಲ್ಲಿ ಅವನು ಅದ್ವಿತೀಯನಾಗಿದ್ದನು. ರಾಯಣ್ಣನಿಗೆ ಓದು ಬರಹ ಅಷ್ಟಾಗಿ ತಿಳಿದಿಲ್ಲವಾದರೂ ಅವನ ಬುದ್ಧಿಶಕ್ತಿ ಮತ್ತು ಪರಿಸ್ಥಿತಿಯನ್ನು ಗ್ರಹಿಸುವ ಸಾಮರ್ಥ್ಯ ಅದ್ಭುತವಾಗಿತ್ತು. 1824ರಲ್ಲಿ ಕಿತ್ತೂರು ಸಂಸ್ಥಾನದ ರಾಜ ಮಲ್ಲ ಸರ್ಜನು ಮಕ್ಕಳಿಲ್ಲದೆ ನಿಧನರಾದರು. ರಾಣಿ ಚೆನ್ನಮ್ಮನು ದತ್ತುಪುತ್ರ ಶಿವಲಿಂಗಪ್ಪನನ್ನು ಉತ್ತರಾಧಿಕಾರಿಯಾಗಿ ನೇಮಿಸಿದಳು. ಆದರೆ ಬ್ರಿಟಿಷರು ದತ್ತು ಸ್ವೀಕಾರ ನೀತಿಯನ್ನು ವಿರೋಧಿಸಿ ಕಿತ್ತೂರನ್ನು ತಮ್ಮ ಆಳ್ವಿಕೆಗೆ ಸೇರಿಸಿಕೊಳ್ಳಲು ಸಂಚು ರೂಪಿಸಿದರು. ಈ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮನಿಗೆ ರಾಯಣ್ಣನ ಬೆಂಬಲ ಸಿಕ್ಕಿತು. ರಾಯಣ್ಣನು ರಾಣಿಯ ನಿಷ್ಠಾವಂತ ಸೇವಕನಾಗಿ, ಆಕೆಯ ಆಪ್ತ ಸಲಹೆಗಾರನಾಗಿ ಮತ್ತು ಬಲವಾದ ಹೋರಾಟಗಾರನಾಗಿ ನಿಂತನು. ರಾಣಿ ಚೆನ್ನಮ್ಮನ ಧೈರ್ಯ ಮತ್ತು ರಾಯಣ್ಣನ ಕೆಚ್ಚೆದೆಯ ಹೋರಾಟ ಕಿತ್ತೂರು ಸಂಸ್ಥಾನದ ಸ್ವತಂತ್ರವನ್ನು ಉಳಿಸಲು ಒಂದುಗೂಡಿದವು. 1824ರಲ್ಲಿ ಬ್ರಿಟಿಷರು ಕಿತ್ತೂರಿನ ಖಜಾನೆಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ರಾಣಿ ಚೆನ್ನಮ್ಮ ಮತ್ತು ರಾಯಣ್ಣ ನೇತೃತ್ವದಲ್ಲಿ ಕಿತ್ತೂರು ಸೈನ್ಯವು ತೀವ್ರ ಪ್ರತಿರೋಧ ಒಡ್ಡಿತು. ರಾಯಣ್ಣನ ಕೆಚ್ಚೆದೆಯ ಹೋರಾಟ ಮತ್ತು ತಂತ್ರಗಾರಿಕೆಯಿಂದ ಬ್ರಿಟಿಷ್ ಸೈನ್ಯವು ಸೋಲನ್ನು ಅನುಭವಿಸಿತು. ಈ ವಿಜಯವು ರಾಯಣ್ಣನ ಕೀರ್ತಿಯನ್ನು ನಾಡಿನಾದ್ಯಂತ ಪರಿಸರಿಸಿತು. ಅವನು ಬ್ರಿಟಿಷ್ ವಿರುದ್ಧ ಹೋರಾಡುವ ಧೈರ್ಯ ಮತ್ತು ಸಾಮರ್ಥ್ಯವಿರುವ ನಾಯಕ ಎಂದು ಗುರುತಿಸಲ್ಪಟ್ಟನು. ಮೊದಲ ವಿಜಯದ ನಂತರವೂ ಬ್ರಿಟಿಷರ ದಬ್ಬಾಳಿಕೆ ಮುಂದುವರಿಯಿತು. ಕಿತ್ತೂರು ಸ್ವತಂತ್ರವನ್ನು ಕಾಪಾಡಿಕೊಳ್ಳಲು ರಾಯಣ್ಣ ಗೆರಿಲ್ಲಾ ಯುದ್ಧ ತಂತ್ರವನ್ನು ಅನುಸರಿಸಿದನು. ಅವನು ತನ್ನ ನಂಬಿಗಸ್ತ ಅನುಯಾಯಿಗಳೊಂದಿಗೆ ಕಾಡು ಮೇಡುಗಳಲ್ಲಿ ಸಂಚರಿಸಿ ಬ್ರಿಟಿಷ್ ಸೈನ್ಯದ ಮೇಲೆ ಹಠಾತ್ ದಾಳಿಗಳನ್ನು ಮಾಡುತ್ತಿದ್ದನು. ರಾಯಣ್ಣನ ಈ ತಂತ್ರದಿಂದ ಬ್ರಿಟಿಷ್ ಸೈನ್ಯದ ಕಂಗಾಲಾಯಿತು. ಅವನ ಕೆಚ್ಚೆದೆಯ ಹೋರಾಟ ಬ್ರಿಟಿಷರಿಗೆ ನುಂಗಲಾರದ ತುತ್ತಾಗಿತ್ತು. ರಾಯಣ್ಣನ ಹೋರಾಟಕ್ಕೆ ಜನರಿಂದ ವ್ಯಾಪಕ ಬೆಂಬಲ ದೊರೆಯಿತು. ರೈತರು, ಕೂಲಿಕಾರರು, ಎಲ್ಲ ಜನರು ಅವನಿಗೆ ತಮ್ಮ ಬೆಂಬಲವನ್ನು ನೀಡಿದರು. ರಾಯಣ್ಣನು ಬ್ರಿಟಿಷ್ ದಬ್ಬಾಳಿಕೆಯಿಂದ ತತ್ತರಿಸುತ್ತಿದ್ದ ಜನರಿಗೆ ಆಶಾಕಿರಣನಾಗಿದ್ದನು. ಅವನ ಹೋರಾಟವು ಸ್ವತಂತ್ರದ ಕಿಚ್ಚನ್ನು ನಾಡಿನಾದ್ಯಂತ ಹಬ್ಬಿಸಿತು. ರಾಯಣ್ಣನ ಕೆಚ್ಚೆದೆಯ ಹೋರಾಟ ಬ್ರಿಟಿಷರಿಗೆ ತಲೆನೋವಾಗಿ ಪರಿಣಮಿಸಿತ್ತು. ಅವನನ್ನು ಸೆರೆ ಹಿಡಿಯಲು ಅವರು ಅನೇಕ ಪ್ರಯತ್ನಗಳನ್ನು ಮಾಡಿದರು. ಷಡ್ಯಂತ್ರ ಮತ್ತು ದ್ರೋಹದ ಮೂಲಕ ಬ್ರಿಟಿಷರು ರಾಯಣ್ಣನನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು. 1830ರಲ್ಲಿ ರಾಯಣ್ಣನನ್ನು ಬಂಧಿಸಿ ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ರಾಯಣ್ಣನ ಬಲಿದಾನದ ವ್ಯರ್ಥವಾಗಲಿಲ್ಲ. ಅವನ ಕೆಚ್ಚೆದೆಯ ಹೋರಾಟ ಮುಂದಿನ ಪೀಳಿಗೆಯ ಸ್ವತಂತ್ರ ಹೋರಾಟಗಾರರಿಗೆ ಸ್ಫೂರ್ತಿಯಾಯಿತು. ರಾಯಣ್ಣನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದರೂ ಅವನ ಧೈರ್ಯ ಮತ್ತು ದೇಶಭಕ್ತಿ ಇಂದಿಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿದೆ. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಕರ್ನಾಟಕದ ಹೆಮ್ಮೆಯನಾಗಿದ್ದಾನೆ ಮತ್ತು ಎಂದಿಗೂ ಚಿರಂಜೀವಿಯಾಗಿರುತ್ತಾನೆ. ಇಂತಹ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಸಮಯ ಸ್ಪಂದನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಇದಕ್ಕಿಂತ ಅದ್ಭುತ ವಿಡಿಯೋಗಳು ಬರ್ತಾ ಹೋಗ್ತವೆ.